ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ಸೇವೆಗೈವರು ಗೋಸಾಯಿಗಳು, ಅಲ್ಲಾನ ಸೇವೆ ಮಾಡುವರು ಕೆಲವರು, ಕೆಲವರು ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು. ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನು ಬರೆದ ಸಿಖ್ಖರ ಇತಿಹಾಸ ಪುಸ್ತಕದ ಆಧಾರದ ಮೇಲೆ ಸಾಕ್ಷಿ ಚಿತ್ರ ತಯಾರು ಮಾಡ್ತಾ ಇದ್ದೀವಿ. ಈ ಹಿಂದೆಯೇ ನಾವು ಕೆಲವು ಗುರುಗಳದ್ದೆಲ್ಲ, ಪ್ರಖ್ಯಾತ ಗುರುಗಳದ್ದೆಲ್ಲ ನಾನು ಮಾತಾಡಿದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಗುರು ಹರಿರಾಯ್ ಅಂತ, ಇವನ ಜೀವಿತ ಕಾಲ 1631ರಿಂದ 1661 ಅಂತ ಹಾಕಿದೆ. ಇವನು ಗುರು ಹರಗೋವಿಂದ್ರು ಆಳಿದ್ರಲ್ಲ, ಗುರು ಹರಗೋವಿಂದ್ ಅಂತ ಗುರು ಇದ್ರಲ್ಲ, ಅವರ ಹಿರಿಮಗ ಬಾಬಾ ಗುರುದತ್ ಅಂತಿದ್ರಲ್ಲ, ಅವನ ಮಗ ಹರಿರಾಯ್ ಅಂತ ಅವನ ಹೆಸರು. ಅವನ್ನ ಪೀಠಕ್ಕೆ ಏರಿಸ್ತಾರೆ. ಅವನ ವಯಸ್ಸು ಅವಾಗ ಕೇವಲ 14 ವಯಸ್ಸಾಗಿತ್ತು ಅವನಿಗೆ ಅಷ್ಟೇ. ಸೊ ತಂದೆ ಮತ್ತು ತಾತನನ್ನು ಕಳೆದುಕೊಂಡ ಈ ಹರಿರಾಯ್ ಅತ್ಯಂತ ಕರುಣಾಳಾಗಿದ್ದಂತೆ. ಅವನು ಭಾಳ ಕರುಣಾಳು, ಇವನು ಕೈಂಡ್ ಹಾರ್ಟೆಡ್ ಅಂತಾರೆ ಇಂಗ್ಲೀಷಲ್ಲಿ, ಆ ಥರ ಅವನು. ಸೊ ದೇವ್ರ ಧ್ಯಾನ ಜಪ ತಪ ಅವನು ನಿರತನಾಗಿದ್ದಂತೆ. ಆ ಹಿಂಸಾಚಾರ ಎಲ್ಲ ಖಂಡಿಸಿದಂತೆ. ಬೇಡಪ್ಪ, ಇದ್ದಾಗಿದ್ದ ಎಲ್ಲ ಬೇಡ, ಯಾತಕ್ಕೆ ಸುಮ್ಮನೆ ನಾವು ಶಾಂತಿಯುತವಾಗಿ ನಾವು ಮಾಡೋಣ, ನಮ್ಮದು ಏನು ನಮ್ಮ ಗುರುಗಳಿಗೆ ಹಾಕಿದ್ದಂಗೆ ಹೋಗೋಣ. ಗುರುನಾನಕರು ಶಾಂತಿಯುತವಾಗೇ ಧರ್ಮ ಪ್ರಚಾರ ಮಾಡಿದ್ರು, ಅವರು ಹಾಕಿದ್ರು, ಸ್ಥಾಪನೆ ಮಾಡಿದ್ದು. ನಾವು ಇದ್ದಾಗಿದ್ದ ಎಲ್ಲ ಮಾಡೋದು ಬೇಡ, ನಾವು ಶಾಂತಿಯುತವಾಗಿ ನಡೆಸ್ಕೊಂಡು ಹೋಗೋಣ ಅಂತ ಇವನು ಮೊಸರು ಮಾಡ್ಕೊಳ್ತಾನೆ. ಸೊ ಅವನು ಬಡವ ಬಲ್ಲಿದ ಅಂತ ಯಾವ ಭೇದನೂ ಮಾಡ್ತಾ ಇರಲಿಲ್ವಂತೆ. ಯಾರು ಬಂದ್ರೂ ಅವನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಅಂತ. ಅದು ಎಲ್ಲರೂ ಮಾಡ್ತಾರಲ್ಲ, ಅದೇ ಥರ ಮುಂದುವರ್ಸ್ಕೊಂಡು ಬಂದ ಅವನು. ಆದರೆ ಈ ಒಂದು ಹೇಳಿಕೆ ಮಾತ್ರ ಚೆನ್ನಾಗಿದೆ. ಏನು ಹೇಳ್ತಾರೆ ಅಂದರೆ, ಗುಡಿ ಮತ್ತು ಮಸೀದಿಗಳನ್ನು ಸರಿಪಡಿಸ್ಬೋದು ಅಥವಾ ಪುನರ್ ನಿರ್ಮಿಸ್ಬೋದು ನಾವು, ಆದರೆ ಮುರಿದ ಹೃದಯಗಳನ್ನು ಪುನರ್ ನಿರ್ಮಿಸುವುದು ಕಷ್ಟ ಅಂತ ಒಂದು ಹೇಳಿಕೆ ಇದೆ ಅವನು. ಅದು ಚೆನ್ನಾಗಿದೆ ಅದು. ಸೊ ಮಾನವರ ಮಧ್ಯೆ ಮಧುರ ಬಾಂಧವ್ಯಗಳನ್ನು ನಿರ್ಮಿಸುವುದು, ಬೆಸುಗೆಯನ್ನು ಬಲಪಡಿಸುವ ಬಗ್ಗೆ ಅವನು ತನ್ನ ಆಸೆ ಅಭಿಲಾಷೆ ವ್ಯಕ್ತಪಡಿಸ್ತಾನಂತ ಅವನು. ಸೊ ಇವ್ರೇನು ಮಾಡ್ತಾರೆ ಅಂದರೆ, ಅದಕ್ಕೆ ಬೇಕಾದಷ್ಟು ಕಥೆಗಳು ಕೊಟ್ಟಿದ್ದಾರೆ. ಇಬ್ಬರು ಸಹೋದರಿದಂತೆ ಕತ್ತಾಡ್ತಾ ಇದ್ರಂತೆ. ಆವಾಗ ಅವನು ಅವರಿಬ್ಬರ ಜಗಳಕ್ಕೆ ಪರಿಹಾರ ಸೂಚಿಸೋಕ್ಕೆ ಇವನು ಅವ್ರ ಹತ್ರನೇ ಹೋಗ್ತಾನಂತೆ. ಅವರು ಹೋಗಿ ಜಗಳ ನಿಲ್ಲಿಸ್ತಾರಂತೆ, ಪರಿಯಾಗಿ ಬೇಡ್ಕೋತಾರಂತೆ. ಅವ್ರನ್ನ ಆವಾಗ ಜಗಳ ಅವ್ರು ನಿಲ್ಲಿಸ್ತಾರೆ ಅಂತ ಏನೋ ಹೇಳ್ತಾರೆ. ಆ ಗಲಾಟೆಲಿ ಆದರೆ ಎಷ್ಟೇ ಇವನ್ನೇನೇ ಟ್ರೈ ಮಾಡಿದ್ರು ಕೂಡ ಹೋರಾಟ ಮಾಡ್ತಾರೆ ಅವರು. ಹೋರಾಟ ಮಾಡಿ ಅವರ ಸಹೋದರರಲ್ಲಿ ಒಬ್ಬರು ಸಾವುಂಟಾಗುತ್ತೆ. ಸೊ ಮನುಷ್ಯನಲ್ಲಿ ಅದು ಎಷ್ಟೇ ಇರಲಿ, ಕಾಮಕ್ರೋಧ ಮದಮೋಹ ಅದನ್ನು ಎಷ್ಟು ಕಷ್ಟ ಅದನ್ನು ನಿರ್ವಹಣೆ ಮಾಡೋದು ಅನ್ನೋದು ಭಾಳ ಕಷ್ಟನೇ ಇದೆ ಅಂತಾರೆ. ಇದೊಂದು ಇದೇ ಹೇಳ್ತಾರೆ ಅವರು. ಇನ್ನೊಂದು ಇವ್ರು ಮಾಡಿದ ಕೆಲಸ ಏನಪ್ಪ ಅಂದರೆ, ಜಾತಿ ಪದ್ಧತಿ ನಿರ್ಮೂಲನೆ. ಈ ಜಾತಿ ಪದ್ಧತಿ ಅವಾಗ ಇದು ಮೊದಲಿಂದನೂ ಆ ಪಿಡುಗು ಇವತ್ತಿಗೂ ಇದೆ. ಎಲ್ಲ ಸಂತರು ಬಂದರು, ಎಲ್ಲ ಥರ ಸ್ವಾಮಿಗಳು ಬಂದರು, ಏನೇ ಬಂದ್ರೂ ಈ ಜಾತಿ ಪದ್ಧತಿ ಅದು ಜಾತಿಗೆ ಅಂಟ್ಕೊಂಡ್ಬಿಟ್ಟಿದೆ, ರಕ್ತಕ್ಕೆ ಅಂಟ್ಕೊಂಡ್ಬಿಟ್ಟಿದೆ ಅಂತ ಕಾಣುತ್ತೆ. ಹಿಂದೂಗಳಲ್ಲಿ ಅವರು ದೇವರ ನಂಬಕ್ಕಿಂತ ಜಾಸ್ತಿ ಜಾತಿ ನಂಬ್ತಾರೆ. ಜಾತಿ ಪದ್ಧತಿ ನಿರ್ಮೂಲನೆಗೆ ತುಂಬ ಶ್ರಮಿಸ್ತಾರಂತೆ ಈ ಗುರು. ಇದೇ ಸಮಯದಲ್ಲಿ ನಾವು ಹಿಂದೆ ಹೇಳ್ದಂಗೆ ಡೆಲ್ಲಿನಲ್ಲಿ ಮೊಘಲ್ ಸಾಮ್ರಾಜ್ಯ ಆಯ್ತಲ್ಲ, ಆವಾಗ ಸಿಂಹಾಸನಕ್ಕಾಗಿ ಆವಾಗ ಜಗಳ ಶುರುವಾಗುತ್ತಲ್ಲ. ಶಹಜಾನ್ ಇದ್ನಲ್ಲ, ಶಹಜಾನ್ ಸತ್ತೋಗ್ತಾನೆ. ಶಹಜಾನ್ ಸತ್ಕೊಳ್ಳ ಅವನ 4 ಮಕ್ಕಳಲ್ಲಿ ಕಚ್ಚಾಟ ಆಗುತ್ತೆ. ಆ ಕಚ್ಚಾಟದಲ್ಲೇ ಔರಂಗಜೇಬು ಗೆದ್ದು ಬಿಡ್ತಾನೆ. ಅದೆಲ್ಲರಿಗೂ ಗೊತ್ತಿದೆ, ಹಿಸ್ಟ್ರಿ ಓದೋರಿಗೆಲ್ಲ ಅದು ಗೊತ್ತಿದೆ. ಹೇಗೆ ಅವನು ದಾರಾ ಸಿಂಗನ್ ಕೊಂದ, ಶುಕವ್ರನ್ನೆಲ್ಲ ಹೇಗೆ ಕೊಂದುಬಿಟ್ಟು ತಾನು ಸಿಂಹಾಸನ ಏರ್ದ ಅನ್ನೋದು ಗೊತ್ತಿದೆ. ಅದನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಒಟ್ಟಾರೆ ಅವನ ಕಾಲದಲ್ಲೇ
ಇವನು 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 ಗುರು ಆಳ್ತಾ ಇರ್ತಾನೆ, ಗುರು ಆಗಿ ಆಳ್ತಾನೆ. ಈ ಗುರು ಇರ್ತಾನಲ್ಲ, ಗುರು ಹರಿರಾಯಿ ಏನಾಗುತ್ತೆ, ಒಂದು ಐತಿಹಾಸಿಕ ಘಟನೆ ಜರುಗ್ತದೆ ನನ್ನ ಕಾಲದಲ್ಲಿ. ಔರಂಗಜೇಬು ಈ ತನ್ನ ಸಹೋದರ ದಾರಾ ಶುಕೋ ಜೊತೆಗೆ ಯುದ್ಧ ಮಾಡೋವಾಗ ಈ ದಾರಾ ಶುಕೋಗೆ ಆಶ್ರಯ ಕೊಡ್ತಾನಂತೆ. ಆಶ್ರಯ ಕೊಟ್ಬಿಟ್ಟು ಅವನಿಗೆ ಸ್ವಲ್ಪ ಬುದ್ಧಿವಾದೆಲ್ಲ ಹೇಳಿ ಎಲ್ಲ ಮಾಡಿರ್ತಾನಂತಲ್ಲ, ಅದು ಔರಂಗಜೇಬ್ ಕೊನೆಗೆ ದಾರಾ ಶುಕೋ ಸಾಯಿಸಿದ ಮೇಲೆ ಇದೆಲ್ಲ ವಿಷಯ ಗೊತ್ತಾಗತ್ತಾನೆ. ಅರ್ರೆ, ತನ್ನ ವೈರಿ ತನ್ನ ಸಹೋದರ ದಾರಾ ಶುಕೋಗಿ ಇವನ್ನೆಲ್ಲ ಆಶ್ರಯ ಕೊಟ್ಟಿದ್ದಕ್ಕೆ ಅವನು ನನ್ನ ವೈರಿನೇ ಅಲ್ವಾ. ಹಾಗಾಗಿ ಆವಾಗ ವಿಚಾರಣೆ ನಡೆಸ್ಬೇಕು ಅಂತ ಅವನು ಕರೆಸ್ತಾನೆ ಅವನು. ಆದರೆ ಅವನ ಮಗನ ಕಳಿಸ್ತಾನೆ. ಇವಾಗ ಏನಾಗುತ್ತೆ, ಇವನೇ ಹೋಗಲ್ಲ, ಖುದ್ದಾಗಿ ಹೋಗಲ್ಲ. ಗುರು ಏನು ಮಾಡ್ತಾನೆ, ತನ್ನ ಮಗ ರಾಮ್ ರಾಯ್ ಅಂತ ಇರ್ತಾನೆ, ಆ ರಾಮ್ ರಾಯನ್ ಕರೆಸ್ತಾನೆ. ರಾಮ್ ರಾಯ್ ಹೋಗ್ತಾನೆ ಅಲ್ಲಿಗೆ. ಹಿಂದಿನ ಗುರುಗಳಾದರೆ ಧೈರ್ಯದಿಂದ ಅವನು ಹೋಗ್ತಾನೆ, ಜೈಲಲ್ಲಿ ಸೇರ್ಕೊಳ್ತಾರೆ, ಅವನು ಸಾಯಿಸ್ತಾರೆ, ಆ ಕಾರಣ ಪ್ರಕರಣ ಆಗತ್ತೆ. ಬಟ್ ಈ ಗುರು ತಾನು ಹೋಗೋದಿಲ್ಲ, ತನ್ನ ಮಗನ ಕಳಿಸ್ತಾನೆ ತನ್ನ ಬದಲು. ನೀನು ಹೋಗಪ್ಪ, ಪ್ರಾಯಶಃ ಅವನಿಗೆ ಗೊತ್ತಿರ್ತದೆ ತಾನು ಹೋದ್ರೆ ಸಿಗಾಕೋತೀನಿ, ಅನ್ಯಾಯವಾಗಿ ನಾನು ಸಾಯಿಸ್ತಾರೆ ಅಥವಾ ಏನಾಗುತ್ತೆ, ಏನು ಕಾರಣ ಅಂತೂ ಒಟ್ಟಾರೆ ಅವನೇ ಹೋಗುದಿಲ್ಲ, ಖುದ್ದಾಗಿ ಹೋಗುದಿಲ್ಲ. ಮಗ ಒಬ್ಬ ಇರ್ತಾನಲ್ಲ, ಅವನ ಹೆಸರು ರಾಮ್ ರಾಯ್ ಅಂತ, ಅವನು ಕಳಿಸ್ತಾನೆ, ಹೋಗಪ್ಪ ನನ್ನ ಪರವಾಗಿ ನೀನು ಹೋಗಿ ಏನೋ ವಿಚಾರಣೆ ಮಾಡ್ಕೊಂಬ ಅಂತ. ಆವಾಗ ಔರಂಗಜೇಬ್ ಅವನು ವಿಚಾರಣೆ ನಡೆಸ್ತಾನಂತೆ, ಯಾರೋ ಮಗನ ರಾಮ್ ರಾಯನ್ ಜೊತೆಗೆ. ಅವನು ವಿರುದ್ಧ ಏನು ತಗೊಳ್ಳಲ್ಲ, ಬಟ್ ಅವನು ಭಾಳ ಯೋಚನೆ ಮಾಡ್ತಾನೆ ಔರಂಗಜೇಬ್. ನೋಡೋಣ ಇವನು ಯಾವ ಥರ ವಿಚಾರಣೆ ಮಾಡ್ಬೋದು, ಇವನು ಏನು ವಿಚಾರಣೆ ಏನಿದೆ ಈ ಧರ್ಮದ ಬಗ್ಗೆ ತಿಳ್ಕೊಬೇಕು ಅಂತ ಅವನ ಹತ್ರ ಕೇಳ್ಕೊತಾನಂತೆ. ಆವಾಗ ಅವನೇನು ಮಾಡ್ತಾನೆ, ಅವನು ಬಹಳ ಚಾಣಾಕ್ಷ ಮಗ ರಾಮರಾಯ್. ಅವನೇನು ಹೇಳ್ತಾನೆ ಅಂದರೆ, ಗುರುನಾನಕನ ಸಾಲುಗಳಲ್ಲಿ ಕೆಲವರು ತಿರುಚಿಬಿಟ್ಟು ಅರ್ಥನೇ ಬೇರೆ ರೀತಿ ಬರೆದ್ಬಿಟ್ಟು ಅದು ಏನೇನೋ ಮಾಡಾಕ್ಬಿಟ್ಟಿದ್ದಾರೆ. ಅದು ಈ ಥರ ಇದೆ. ಆ್ಯಕ್ಚುಲಿ ಒಂದು ಸಾಲುಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಬೇಮಾನ್ ಅಂತ ಒಂದಿದೆ, ಒಂದು ಅರ್ಥ, ಒಂದು ವರ್ಡ್ ಬರ್ತದೆ, ಒಂದು ಬೇಮಾನ್ ಅಂತ ಒಂದು ಗುರುನಾನಕರು ಒಂದು ಸಾಲಲ್ಲಿ ಒಂದು ಹೇಳಿಕೆಯಲ್ಲಿ ಆ ಬೇಮಾನ್ ಅನ್ನೋದನ್ನ ಮುಸಲ್ಮಾನ್ ಅಂತ ಹಾಕ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಮುಸಲ್ಮಾನ್ ಅಲ್ಲ, ಅದು ಬೇಮಾನ್ ಆಗಬೇಕು. ಅದರ ಅರ್ಥವನ್ನು ಕೆಡಿಸೇ ಬಿಟ್ಟಿದ್ದಾರೆ ಅಂತ ಹೇಳ್ತಾನಂತೆ. ಅದು ಬಾದಶಾಹನಿಗೆ ಔರಂಗಜೇಬ್ಗೆ ಕೇಳಿ ಖುಷಿ ಆಗ್ಬಿಡುತ್ತೆ. ಹೀಗೆ ವಿಷಯ, ಹಂಗಾರೆ ಏನು ಮುಸ್ಲಿಮ್ಸ್ ಎಗ್ನೆಸ್ಟ್ ಏನು ನಮ್ಮ ವಿರೋಧವಾಗಿ ಏನು ಬರೆದಿಲ್ಲ ಅವನು, ಒಳ್ಳೇದಪ್ಪ ನೀನು ನಿನ್ನ ಒಂದು ಪಂಥಕ್ಕೆ ನೀನು ಅಧ್ಯಕ್ಷ ಆಗೋದು, ಗುರು ಆಗೋದು ನೀನೇ ಸೂಕ್ತ. ಸೊ ಈಗ ನೀನು ಪಾಡಿಗೆ ಆರಾಮಾಗಿರು ಅಂತ ಹೇಳಿಬಿಡ್ತಾನೆ. ಅವನಿಗೆ ರಕ್ಷಣೆ ಕೊಟ್ಬಿಡ್ತಾನೆ. ಅವನು ವಾಪಸ್ಸು ಕಳಿಸಲ್ಲ, ತನ್ನ ಆಸ್ಥಾನದಲ್ಲಿ ಇಟ್ಕೊಂಡ್ಬಿಡ್ತಾನೆ. ಅವನು ಭಕ್ತನೂ ಆಗ್ಬಿಡ್ತಾನೆ. ಅವನು ಔರಂಗಜೇಬನ್ ಭಕ್ತಾಗ ಅಲ್ಲೇ ಇದ್ದು ಬಿಡ್ತಾನೆ. ಅವನು ರಕ್ಷಣೆ ಸಿಗ್ತದಾರ, ಅವನು ವಾಪಸ್ ಹೋಗೋದಿಲ್ಲ, ತನ್ನ ತಂದೆ ಇದಕ್ಕೆ ಹೋಗೋದೇ ಇಲ್ಲ ಅವನು. ಅವಾಗ ಈ ತಂದೆ ಆದ ಇವನಿಗೆ ಭಾಳ ಬೇಜಾರಾಗ್ಬಿಡುತ್ತೆ. ಮಗ ರಾಮ್ ರಾಯ್ ಈ ಥರ ಮಾಡ್ಬಿಟ್ನಲ್ಲ ಅಂಥೇಳಿ ಅವನು ಆವಾಗ ಒಂದು ಸ್ಟೇಟ್ಮೆಂಟ್ ಅಂತ ಕೊಡ್ತಾನೆ, ಒಂದು ಆದೇಶ ಹೇಳ್ತಾನೆ. ಅವನು ಭಾಳ ಚೆನ್ನಾಗಿದೆ ಅದು. ಏನು ಹೇಳ್ತಾನೆ ಅಂದರೆ, ರಾಮರಾಯ ಮಗ ರಾಮರಾಯ ನನ್ನ ಸಿಂಹಾಸನಕ್ಕೆ ಅರ್ಹನಾದ ಅಭ್ಯರ್ಥಿ. ಆದರೆ ಗುರುಪೀಠವೆಂದರೆ ಒಂದು ಚಿನ್ನದ ಬಟ್ಟಲಿನಲ್ಲಿರುವ ಹುಲಿಯ ಹಾಲಿನ ತರಹ. ಈಗ ರಾಮ್ ರಾಯ್ ನನ್ನ ಮುಖವನ್ನು ಎಂದಿಗೂ ನೋಡಲಾರ ಅಂತ ಹೇಳ್ಬಿಡ್ತಾನೆ. ಅವನಿಗೆ ಡಿಸೋನ್ ಮಾಡಿಬಿಡ್ತಾನೆ. ಬೇಡ ಮಗ, ಇನ್ನೂ ನೀನು ಗುರು ಆಗ್ಲಾರೆ ನನ್ನ ಹತ್ರ ಅಂತೇಳಿ ಔರಂಗಜೇಬ್ನ ಹತ್ರನೇ ಇದ್ಬಿಡು. ನೀನು ಈ ಥರ ಎಲ್ಲ ತಿರ್ಚಿ ಔರಂಗಜೇಬ್ನ ಜೊತೆಗೆ ಸೇರಿಕೊಂಡು ನನ್ನ ವಿರುದ್ಧ ನೀನು ಪಿತೂರಿ ಮಾಡ್ತಾ ಇದೆಯಲ್ಲ, ಬೇಡಪ್ಪ ನೀನು ಅಂತ ಹೇಳ್ಬಿಡ್ತಾನೆ. ಅಲ್ಲಿಂದ ಅವನ ಮಕಾನ ನೋಡೋಕೆ ಹೋಗಲ್ಲ. ಔರಂಗಜೇಬನ ಸ್ನೇಹ ಸಂಪಾದಿಸ್ತಾನೆ. ಅವನು ಅಲ್ಲೇ ಇದ್ಬಿಡ್ತಾನೆ. ಅವನೇನು ಮಾಡ್ತಾನೆ, ಡೆಹ್ರಾಡೂನ್ಗೆ ಹೋಗ್ತಾನೆ. ಡೆಹ್ರಾಡೂನ್ಗೆ ಹೋಗ್ಬಿಟ್ಟು ಅಲ್ಲೇ ನಾನೇ ಗುರು ಅಂತೇಳಿ ಅಲ್ಲೊಂದು ಗುರುಪೀಠ ಸ್ಥಾಪನೆ ಮಾಡ್ಕೊಂಡ್ಬಿಡ್ತಾನೆ. ಅದನ್ನು ರಾಮ್ ರಾಯ್ ಗುರು, ರಾಮ್ ರಾಯ್ ಗದ್ದಿಗೆ ಅಂತ ಕರೀತಾರಂತೆ. ಅಲ್ಲಿಗೆ ಹೋಗೋರೆಲ್ಲ ಇವತ್ತಿಗೂ ಇದಾರಂತೆ. ಹಿಂದೂಗೂ ಅಸ್ತಿತ್ವ ಇದೆಯಂತೆ. ಅಲ್ಲಿ ಜಾಸ್ತಿ ಹಿಂದೂಗಳು ಹೋಗ್ತಾರಂತೆ, ಸಿಖ್ರು ಯಾರು ಹೋಗೋದಿಲ್ಲ ಅಲ್ಲಿಗೆ. ಅಂತ ಡೆಹ್ರಾಡೂನಲ್ಲಿ ಇವತ್ತಿಗೂ ಇದೆ ಅಂತ ಹೇಳ್ತಾನೆ. ಈ ಗುರು ಹರಿರಾಯಿ ತನ್ನ 6 ವರ್ಷದ ಮಗ ಹರಿಕೇಶನ್ಗೆ ಗುರುಪೀಠ ಬಿಟ್ಕೊಟ್ಟು 1661 ಪ್ರಾಣತ್ಯಾಗ ಮಾಡ್ತಾನಂತೆ. ಜೀವನದ ಕಾಲು ಭಾಗ ಕಳೆದನು ಅಜ್ಞಾನದಲ್ಲಿ, ಜೀವನದ ಕಾಲು ಭಾಗ ಕಳೆದನು ಅಜ್ಞಾನದಲ್ಲಿ, ಜೀವನದ ಕಾಲು ಭಾಗ ಕಳೆದನು 4 ಗೋಡೆಯ ಮಧ್ಯದಲ್ಲಿ, ಜೀವನದ ಕಾಲು ಭಾಗ ಕಳೆದನು
ಕಳೆದನು ಅಜ್ಞಾನದಲ್ಲಿ. ಜೀವನದ ಕಾಲು ಭಾಗ ಕಳೆದನು ಅಜ್ಞಾನದಲ್ಲಿ. ಜೀವನದ ಕಾಲು ಭಾಗ ಕಳೆದನು ತುಂಬು ಹೃದಯದ ಸೋಂಬೇರಿತನದಲ್ಲಿ. ಜೀವನದ ಕಾಲು ಭಾಗ ಕಳೆದನು ತುಂಬು ಹೃದಯದ ಸೋಂಬೇರಿತನದಲ್ಲಿ. ಜೀವನದ ಕಾಲು ಭಾಗ ಕಳೆದನು ಅಜ್ಞಾನದಲ್ಲಿ. ಜೀವನದ ಉಳಿದು ಕಾಲು ಭಾಗ ಕಳೆದನು ವ್ಯಸನದ ಬರವಣಿಗೆಯಲ್ಲಿ. ಜೀವನದ ಉಳಿದ ಕಾಲು ಭಾಗ ಕಳೆದನು ವ್ಯಸನದ ಬರವಣಿಗೆಯಲ್ಲಿ. ಜೀವನದ ಕಾಲು ಭಾಗ ಕಳೆದನು ಅಜ್ಞಾನದಲ್ಲಿ. ಸೊ ನೆಕ್ಸ್ಟ್ ಈ ಗುರುಕಿಶನ್ ವಿಷಯ ಮಾತಾಡೋಣ. ಅವನ ಮಗ ಅವನು ಗುರುಕಿಶನ್ ಕೂಡ ಯಥಾ ಪ್ರಕಾರ ಗುರುಪೀಠ ದರ್ಶಿಸೋಕ್ಕೋಸ್ಕರ ಬೇರೆಯವರೆಲ್ಲ ಬರ್ತಾರೆ, ಅವನ ವಿರೋಧಿಗಳು ಬರ್ತಾರೆ. ಅದು ಇದ್ದಿದ್ದೇ ಅದು, ಎಲ್ಲ ಕಾಲದಲ್ಲಿ ಇದ್ದಂಗೆ ಇವನ ಕಾಲದಲ್ಲೂ ನಡೀತದೆ. ಅದೊಂದು ವಿಪರ್ಯಾಸ. ಆಳುವವರು ಆಗಿನ ಕಾಲದಲ್ಲಿ ಯಾರು ಸಿಂಹಾಸನ ಇಟ್ಕೊಂಡು ಯಾರು ಆಳ್ತಾ ಇರ್ತಾರೋ, ರಾಜ್ಯ ಯಾರು ಆಳ್ತಾ ಇರ್ತಾರೋ, ಅವನು ಕ್ರಿಶ್ಚಿಯನ್ ಆಗಲಿ ಅಥವಾ ಮುಸ್ಲಿಂ ಆಗಲಿ ಅಥವಾ ಬೇರೆ ಯಾವುದೇ ಧರ್ಮದವರಾಗಲಿ ಅವ್ರ ಕಾಲ ಹಿಡಿಯೋದು ಪದ್ಧತಿ ನಡ್ಕೊಂಡ್ಬಂದ್ಬಿಟ್ಟಿದೆ. ಅದೇ ರೀತಿ ಆವಾಗ ಈ ಹರಿಕೇಶನ್ ಗುರುಪೀಠ ಅಲಂಕರಿಸಿದ್ರು ಅವನ ಹಿರಿಯ ಸಹೋದರನ ವೈಮನಸ್ಸು ಮತ್ತು ಯಶ ಎದುರಿಸ್ಬೇಕಾಗತ್ತು. ಅವನು ಆತ ದಿಲ್ಲಿ ಬಾದ್ಶಾ ಔರಂಗಜೇಬ್ಗೆ ಒಂದು ದೂರು ಕಳಿಸ್ತಾನಂತ. ನೀನು ನೋಡಪ್ಪ, ಈ ಥರ ಆಗ್ಬಿಟ್ಟಿದೆ, ಈ ಗುರು ಹರಿರಾಯ್ ನಮಗೆ ಮೋಸ ಮಾಡಿಬಿಟ್ಟಿದ್ದಾನೆ ತನಗೆ ಅಂತ. ಅಯ್ಯೋ, ಈ ಗುರು ಹರಿಕೇಶನ್ ನಮಗೆ ಮೋಸ ಮಾಡಿಬಿಟ್ಟಿದ್ದಾನೆ, ನನಗೆ ಸೇರ್ಬೇಕಾಗಿದ್ದು, ಈ ಥರ ನನಗೆ ಆಗಬಾರ್ದಿತ್ತು ಅಂತ ಆ ಹರಿರಾಯ್ ಅವನಿಗೆ ಮುಸಲ್ಮಾನ್ ಬಾದ್ಶಾ, ಇವನು ಹಿಂದೂ ಸಿಕ್ಕು ಆದವರು ಮುಸಲ್ಮಾನ್ ಬಾದ್ಶಾ ಔರಂಗಜೇಬ್ಗೆ ಇದು ಕೊಡ್ತಾರೆ. ಅದು ಬ್ರಿಟಿಷ್ ಕಾಲದಲ್ಲೂ ನಡೆದು ಬಂದಿದೆಯಲ್ಲ. ಈ 3 ನಾಮ ಅಥವಾ 2 ನಾಮ ಹಾಕೋರಿಗೆ ತಿರುಪತಿನಲ್ಲಿ ಅವರು ಪ್ರಿವಿ ಕೌನ್ಸಿಲ್ಗೆ ಹೋದರು. ತಿರುಪತಿ ದೇವಸ್ಥಾನದಾಗ ಹಾಕೋ ದೇವರ ಪೂಜೆ ಮಾಡೋ ಹಾಕೋ ನಮಗೆ ಸೇರಿದ್ದು ಅಂತ ಇಬ್ಬರಲ್ಲೂ ವ್ಯಾಜ್ಯ ಆಗಿ ಕೊನೆಗೆ ಅದು ಪ್ರಿವಿ ಕೌನ್ಸಿಲ್ ಡಿಸೈಡ್ ಆಯ್ತಲ್ಲ. ಆ ಥರನೇ ಇದು ಕಥೆನೇ ಇದುವೆ. ಅದು ಮುಂದೆ ನಡೆದಿತ್ತು, ಇದು ಹಿಂದೆನೂ ನಡೀತಾನೆ ಇದೆ, ಈಗಲೂ ನಡೀತಾ ಇದೆ. ಇದು ಔರಂಗಜೇಬ್ಗೆ ಇದೊಂದು ಒಳ್ಳೆಯ ಅವಕಾಶ ಸಿಕ್ತು. ಈ ನೆಪದಲ್ಲಾದರೂ ಈ ಸಿಖ್ ಧರ್ಮನೇ ಅಳಿಸ್ಬಿಡೋಣ ಅಂತ ಅವ್ನು ತೀರ್ಮಾನ ಮಾಡಿಬಿಟ್ಟ. ಇದು ಈ ಗಲಾಣೆನೇ ಬೇಡ, ಇವ್ರ ಧರ್ಮ ಇದ್ರೆ ತಾನೇ ಇವರಿಬ್ರು ಒಳೊಳ ಜಗಳ ಮಾಡೋದು, ಧರ್ಮನೇ ತೆಗೆದಾಕ್ಬಿಡೋದು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ದ, ಬಾಪ ನಿಂದು ಏನೇ ನಿಂದು ಸಮಸ್ಯೆ ಇದ್ರು ಬಾ, ದಿಲ್ಲಿಗೆ ಬಾ, ನನ್ನ ಮುಂದೆ ಕೂತ್ಕೋ, ನಾನು ವಿಚಾರಣೆ ನಡೆಸ್ತೀನಿ. ಈಗ ನೀ ಗುರುವಾಗಿ ಅಪಾಯಿಂಟ್ ಆಗಿದ್ದರೆ ಸರಿ, ನೀನು ಬಾ ಅಂತ ಕರೆಸ್ತಾನೆ. ಅವಾಗ ಇವನು ಹೆದರಿ ಬಿಡ್ತಾನೆ ಗುರು. ಹಿಂದೆ ನನ್ನ ಎಲ್ಲರನ್ನೂ ಕರ್ಸ್ಕೊಂಡು ಅವನು ವಧೆ ಮಾಡಿದ್ದಾನೆ, ನನ್ನ ವಧೆ ಮಾಡ್ತಾನೆ ಅಷ್ಟೇ, ಇವನು ಬಿಡೋದಿಲ್ಲ ಅಂತೇಳಿ ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಅವನು ಹಿಂದೂ ರಾಜ, ಒಬ್ಬ ಜೈಪುರದ ಮಹಾರಾಜ ಇರ್ತಾನಲ್ಲ, ಜೈ ಸಿಂಗ್ ಅಂತ, ಅವನು ಒಬ್ಬ ಹಿಂದೂ ಆಗಿದ್ದರೂ ಕೂಡ ತನ್ನ ಮಕ್ಕಳನ್ನೆಲ್ಲ ಬಾದ್ಶಾ ಅವ್ರಿಗೆಲ್ಲ ಕೊಟ್ಬಿಟ್ಟು ಅವನು ವೈವಾಹಿಕ ಸಂಬಂಧ ಇರಿಸ್ಕೊಂಡು ಶಾಂತಿ ಕಾಪಾಡ್ಕೊಂಡಿರ್ತಾರೆ. ರಾಜಪೂತನ ಆದರೂ ಅವನು ಹೋರಾಡಲ್ಲ. ಅವನು ಜೈಪುರ್ ರಾಜ ಅವನು ಮಧ್ಯಸ್ಥಿಕೆಯಲ್ಲಿ ಇವನು ಒಪ್ಕೋತಾನೆ. ಇಲ್ಲ, ನಾನು ನೋಡ್ಕೋತೀನಿ, ನೀನು ಕ್ಷೇಮ ನಾನು ನೋಡ್ಕೋತೀನಿ, ನಿನಗೇನು ತೊಂದರೆ ಅದನ್ನು ನೋಡ್ತೀನಿ, ನೀನು ಬಾಪ, ನೀನು ಡೆಲ್ಲಿಗೆ ಬಾ, ನೀನು ಮಾತಾಡು, ನೀನು ಯೋಚನೆ ಮಾಡಬೇಡ ಅಂತೇಳಿ ಅಶ್ಯೂರೆನ್ಸ್ ಕೊಡ್ತಾನೆ. ಸರಿ, ಅವನು ಹೇಳ್ದಂಗೆ ಬರ್ತಾನೆ. ಡೆಲ್ಲಿಲಿ ಬಂದು ಎಲ್ಲಿ ಇಳ್ಕೊಳ್ತಾರೆ, ಅಲ್ಲ ಒಂದು ಬಂಗ್ಲೆ ಇರ್ತದಂತೆ, ಒಂದು ದೊಡ್ಡ ಕಟ್ಟಡ ಚೆನ್ನಾಗಿದೆ ಬಂಗ್ಲೋ. ಆ ಬಂಗ್ಲೋಲಿ ಇಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗ್ತದೆ. ಆ ಬಂಗ್ಲೋನೇ ಮುಂದೆ ಬಾಂಗ್ಲಾ ಸಾಹಿಬ್ ಗುರುದ್ವಾರ ಅಂತ ಕರೀತಾರೆ. ಹಿಂದಿಗೂ ಅದಲ್ಲಿದೆ, ದೊಡ್ಡ ಬಂಗ್ಲೋ, ಅದು ದೊಡ್ಡ ಕಟ್ಟಡ, ಅದು ಗುರುದ್ವಾರ ಮಾಡಾಕ್ಬಿಟ್ಟಿದ್ದಾರೆ. ದಿಲ್ಲಿ ಶಹರ್ ಮಧ್ಯದಲ್ಲಿದೆ, ಅದು ಕನಾಟ್ ಪ್ಲೇಸ್ ಹತ್ರನೇ ಇದೆ. ತುಂಬ ಚೆನ್ನಾಗಿದೆ, ಜನಭಕ್ತರು ತುಂಬ ಜನ ಅಲ್ಲಿ ಹೋಗ್ತಾರೆ ಅಲ್ಲಿ. ಸೊ ಆ ಬಾಂಗ್ಲಾ ಸಾಹಿಬ್ ಗುರುದ್ವಾರ ಆಗೋಗಿದೆ. ಬಾಂಗ್ಲಾ ಸಾಹಿಬ್ ಅಂದರೆ ಬೆಂಗಾಲ್ ಅಲ್ಲ, ಅದು ಬಾಂಗ್ಲಾ ಸಾಹಿಬ್ ಅಂದ್ಕೊಂಡ್ರೆ ಬಂಗ್ಲೋ, ಅದನ್ನು ಬಾಂಗ್ಲಾಗ ಹೋಗ್ಬಿಟ್ಟಿದೆ ಅವ್ರ ಭಾಷೆಯಲ್ಲಿ. ಇದೊಂದು ವಿಚಿತ್ರ. ಗುರು ಹರಿಕೇಶನ್ನ ಸುಮ್ಮನೆ ಇದು ಬಿಟ್ಬಿಟ್ಟು ಅವ್ನು ಮಾತಾಡ್ದ. ಅದು ಅಲ್ಲದೆ ರಾಜ್ಪೂತ್ ರಾಜನ್ನ ಒಂದು ಅಶ್ಯೂರೆನ್ಸ್ ಇತ್ತಲ್ಲ, ನಿನಗೇನು ತೊಂದರೆ ಕೊಡೋದಿಲ್ಲ, ನಾನು ನೋಡ್ಕೋತೀನಿ ಬಾ ಅಂತ ಕೊಟ್ಟಿದ್ದಲ್ಲ. ಹಾಗಾಗಿ ಅವನು ಕೂಡ ಕರುಣೆ ತೋರಿಸ್ಬಿಟ್ಟ, ಅವ್ನು ಸಾಯಿಸ್ಲಿಲ್ಲ. ಔರಂಗಜೇಬ್ ಸುಮ್ಮನಾಗ್ಬಿಟ್ಟ, ಎಷ್ಟೇ ಕ್ರೂರಿ ಆದರೂ ಕೂಡ ಇವನ್ನ ಸುಮ್ಮನೆ ಬಿಟ್ಬಿಟ್ಟ. ಆಯ್ತಪ್ಪ, ನೀನು ಸುಮ್ಮನೆ ಇದ್ಬಿಡು, ನೀನು ಅಲಂಕಾರ ವಹಿಸ್ಕೊ, ನೀನು ಇದನ್ನ ಗುರು ಪದವಿ ಇಟ್ಕೋ ಅಂತೇಳಿ ಕಳಿಸ್ಬಿಡ್ತಾನೆ. ಸೊ ಇವನು ಬಾಲಕ ಆಗಿರ್ತಾನೆ, ಎಳೆ ಹುಡುಗ ಆಗಿರ್ತಾನೆ. ಗುರು ಕಿಶನ್ನು ಯಥಾ ಪ್ರಕಾರ ಎಲ್ಲ ಗುರುಗಳ ಥರ ಧ್ಯಾನ, ತಪ, ಜಪ ಇದನ್ನೆಲ್ಲ ಮಾಡ್ತಾನೆ. ಅತ್ಯಂತ ವಿನಯ, ಸಭ್ಯತೆ
ಹಾಗೂ ಸೌಜನ್ಯನಿಗೆ ಹೆಸರುವಾಸಿಯಾಗ್ತಾನೆ. ಮತ್ತೆ ಅಗೇನ್ ಕೆಲವರೆಲ್ಲ ಗಲಾಟೆ ಮಾಡ್ತಾರೆ, ಆದರೂ ಬಿಡದಿಲ್ಲ. ಈ ಹೆಸರು ಗುರು ಹರಿಕಿಶನ್ ಆಗಿದ್ರೆ, ಹರಿಕಿಶನ್ ಅದು ಕೃಷ್ಣಂದು ಹೆಸರು. ಇವನು ಹಿಂದೂ ಧರ್ಮ ಬಿಟ್ಬಿಟ್ಟಿದ್ದಾನೆ, ಹಿಂದೂ ಹೆಸರನ್ನ ಇಟ್ಕೊಳ್ತಾ ಇದ್ದಾನೆ. ಕೃಷ್ಣನ ಹೆಸರು ಯಾಕೆ ಇಟ್ಕೋಬೇಕಪ್ಪ ನೀನು? ಹರಿಕಿಶನ್ ಅಂತ ಯಾಕೆ ಇಟ್ಕೊಂಡ್ರೆ ಅದು ಈಗಲೂ ಅದು ನಮ್ಮ ಈ ಮನಮೋಹನ್ ಸಿಂಗ್ ಅಂತ ಇಲ್ವಾ, ನಮ್ಮ ಪ್ರಧಾನಿ ಆಗಿದ್ರಲ್ಲ, ಆ ಥರ ಮನಮೋಹನ್ ಸಿಂಗ್ ಅಂತ ಯಾಕೆ ಇಟ್ಕೋಬೇಕಪ್ಪ ಇವರು, ಹರಿಕಿಶನ್ ಅಂತ ಯಾಕೆ ಇಟ್ಕೋತೀಯ ಅಂತ ಕೆಲವು ಬ್ರಾಹ್ಮಣರು, ಕೆಲವು ಸಂಪ್ರದಾಯಸ್ಥರೆಲ್ಲ ಗಲಾಟೆ ಮಾಡ್ತಾರೆ. ಸೊ ಅದು ಕೂಡ ಒಬ್ಬ ಸಾಮಾನ್ಯ ಸಿಖ್ ಒಂದು ಕಡೆ ಒಂದು ಘಟನೆ ವಿಷಯ ಮಾತಾಡ್ತೀನಿ, ಅದರಲ್ಲಿ ನಡೆದಿದ್ದ ವಿಷಯ ಹೇಳ್ತಾರೆ ಅವರು. ಅದೇನು ಅಂತಂದರೆ, ನಿಮಗೆ ಗೀತೆ ಗೊತ್ತಿಲ್ಲ, ಗೀತೆ ಓದಿಲ್ಲ, ನೀನೇನು ಮಾಡಿಲ್ಲ, ಆದರೂ ಕೂಡ ನೀನು ಹರಿಕಿಶನ್ ಅಂತ ಒಂದು ಹೆಸರಿಟ್ಕೊಂಡು ನೀನು ಗುರು ಆಗಿಬಿಟ್ಟಿದ್ಯಾ, ನೀನು ಏನಾರು ಗೀತೆ ಭಗವದ್ಗೀತೆ ಓದಿದ್ದೀನಪ್ಪ ಅಂತ ಕೇಳ್ತಾನಂತೆ. ಆವಾಗ ಬಾಲಕ ಹರಿಕಿಶನ್ ಏನು ಮಾಡ್ತಾನಂತೆ, ಒಂದು ಮಡಿಕೋಲನ್ನ ಇಟ್ಕೊಂಡಿರ್ತಾನಲ್ಲ, ಕಡೆ ಕೋಲು, ಒಂದು ಪಕ್ಕದಲ್ಲಿದ್ದ ಹುಡುಗ, ಸಿಕ್ ಹುಡುಗ ಕೂತಿದ್ದಂತೆ. ಆವಾಗ ಸಿಕ್ಕಿಗೆ ಹೇಳ್ತಾನಂತೆ, ಹುಡುಗನ ಬಿಟ್ಟು, ನೋಡಪ್ಪ ನೀನು ನನ್ನ ಪರವಾಗಿ ಭಗವದ್ಗೀತೆ ಹೇಳು. ಅವನು ಏನು ಓದಿರ್ತಾನೋ ಇಲ್ಲೋ ಗೊತ್ತಿಲ್ಲ, ಅದು ಹೇಳಿಲ್ಲ. ಅದು ಒಟ್ಟಾರೆ ಆ ಸಿಕ್ಕಿಗೆ ಹೇಳ್ತಾನಂತೆ ಹುಡುಗನ, ನೀನು ನನ್ನ ಪರವಾಗಿ ನೀನು ಭಗವದ್ಗೀತೆದು ಏನು ಓದಿದ್ಯೋ ಅದು ಹೇಳು ಅಂತ ಹೇಳ್ತಾನಂತೆ. ಆವಾಗ ಆ ಶಿಷ್ಯನ ಬಾಯಿಂದ ಭಗವದ್ಗೀತೆ ಸಾರ ಹರಿದು ಬಂತಂತೆ. ಒಬ್ಬ ಸಾಮಾನ್ಯ ಸಿಕ್ಕಿನ ಬಾಯಿಂದ, ಇವನ ಬಾಯಿಂದ ಬರಲಿಲ್ಲ, ಇನ್ಯಾರೋ ಒಬ್ಬ ಸಾಮಾನ್ಯ ಸಿಕ್ಕಿನಿಂದ ಹೊರಗೆ ಬಂತಂತೆ. ಅದು ಏನು ಅಂತಂದರೆ ಗೀತೆದು ಎಲ್ಲ ಬಂದ್ಬಿಡ್ತಂತೆ, ಕಂಪ್ಲೀಟ್ ಸಾರುಗಳೆಲ್ಲ ಹೇಳ್ಬಿಟ್ನಂತೆ ಅವನು. ಆವಾಗ ಅದನ್ನು ಕೇಳಿ ಆ ಬ್ರಾಹ್ಮಣರಿಗೆ ಮತ್ತು ಸಂಪ್ರದಾಯಸ್ಥರು ಯಾರ್ಯಾರು ಇದ್ರು ಅವರಿಗೆಲ್ಲ ಮನಸ್ಸು ಮುರಿದ ಇದಾಯ್ತಂತೆ. ಎಂತ ಇದು ಪವಾಡನೆ ಅಂತ ಅನ್ಸ್ಕೊಂಡ್ಬಿಟ್ರು, ಗರ್ವಭಂಗ ಆಯಿತು, ಅವ್ರ ವಿರೋಧ ಎಲ್ಲ ನಾಶ ಆಯಿತು ಅಂತ ಹೇಳಲಾಗಿದೆ. ಬಟ್ ಏನಿದು ಅನ್ಯಾಯ ಅಂದರೆ ಅನ್ಯಾಯ ಆಯಿತು. 8ನೇ ವಯಸ್ಸಿನವನಿಗಷ್ಟೇ ಈ ಹುಡುಗ ಗುರು ಆದವನು, ಕೇವಲ 8 ವರ್ಷ ಅವನು ಗುರುವಾಗಿರ್ತಾನವನು. ಆ 8 ವರ್ಷಕ್ಕೆ ಇಂಥದ್ದೊಂದೇ ಒಂದು ಪವಾಡ ಮಾಡಿರ್ತಾನೆ. ಬಟ್ ಭಾಳ ಅನ್ಯೋನ್ಯವಾಗಿ, ವಿನಯಶೀಲನಾಗಿ, ತುಂಬಾ ಭಕ್ತಿ ಭಾವದಿಂದ, ದೈನ್ಯತೆಯಿಂದ ಹಿಂದಿನ ಗುರುಗಳು ಯಾವ ಥರ ಅವರು ಹೇಳ್ಕೊಂಡು ಬಂದಿದ್ರು, ಪಾಲಿಸ್ತಾ ಇದ್ರು, ಅದೇ ಥರ ಮಾಡ್ತಾನೆ 8ನೇ ವಯಸ್ಸಿನಲ್ಲಿ ಅಂತ. ಅದು ಬಟ್ ದುರ್ದೈವದಿಂದ, ದುರದೃಷ್ಟವಶ ಆ ಬಾಲಕ ಪಾಪ ಸಿಡುಬು ರೋಗ ಆಗಿಬಿಟ್ಟು ಅವನು ಪ್ರಾಣ ಬಿಡ್ತಾನೆ. ಅದು 1661ರಲ್ಲಿ. ಸೊ ಯಮುನಾ ದಂಡೆಯ ತೀರದಲ್ಲಿ ತಿಲೋಕ್ಪುರಿ ಅಂತ ಈಗ ಅಲ್ಲೊಂದು ಗುರುದ್ವಾರ ಮಾಡಿದ್ದಾರೆ, ಅಲ್ಲಿ ಸಂಸ್ಕಾರ ಮಾಡ್ತಾರೆ. ಆದರೆ ಸಾಯೋವಾಗ ಆ ಬಾಲಕ ಗುರು ಅವನೊಂದು ಕಡೆ ದಿಕ್ಕಿಗೆ ಒಂದು ತೋರಿಸ್ತಾನಂತೆ, ಹೇಳ್ತಾನಂತೆ, ದಿಕ್ಕು ತೋರಿಸ್ತಾನಂತೆ, ಅಲ್ಲಿ ಮುಂದಿನ ಗುರು ಇದ್ದಾನೆ ಅಂತ ಹೇಳ್ತಾನಂತೆ. ಇದೊಂದು ಪವಾಡ ಅಂತ ಅವ್ರು ಹೇಳ್ತಾರೆ. ಅಲ್ಲೊಂದು ಒಬ್ಬ ಗುರು ಉದಯ ಆಗ್ತಾನೆ, ನೀ ಅಲ್ಲಿ ಹೋಗಿ ನಾನು ಸಾಯ್ತೀನಿ, ಮುಂದಿನ ಗುರು ಅಲ್ಲಿದೆ ಅಂತೇಳಿ ಅವನು ಸತ್ತೋಗ್ತಾನೆ. ಆ ಮುಂದಿನ ಗುರುನೇ ಬಹಳ ಪ್ರಸಿದ್ಧಿಯಾದ ಗುರು ತೇಗ್ ಬಹದ್ದೂರ್. ಸೊ ಅವನ ವಿಷಯ ನಾನು ಮುಂದಿನ ಕಂತಿನಲ್ಲಿ ನಾನು ಮಾತನಾಡಿದ್ದೀನಿ. ಇಲ್ಲಿವರೆಗೆ ಈ ಬಾಲಕ ಗುರುವಿನ ಬಗ್ಗೆ ಮಾತಾಡಿದ್ದಕ್ಕೆ, ನೀವೆಲ್ಲ ಕೇಳಿದ್ದಕ್ಕೆ ನಮಗೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು. ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು. ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು. ನಾನಕ ಹೇಳುತ್ತಾರೆ, ನಾನಕ ಹೇಳುತ್ತಾರೆ, ದೇವರ ಇಚ್ಛೆ ಪಡೆದಾತ
ಋಷಭನು ರಾಮ 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 ಎನ್ನುವರು ಕೆಲವರು, ಪುರಾ ಎನ್ನುವರು ಕೆಲವರು.